ಬರೀ ಲೋಕಾಯುಕ್ತ ಪೊಲೀಸ್ ನಿಮ್ ಸಾಬ್ ಬರ್ರಿ ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಬರ್ರಿ ಬರ್ರಿ ಒಂದು ನಿಮಿಷ ಹೇಳಿದ್ಯಾ? ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಪೊಲೀಸ್ ನಾವು ಪೊಲೀಸ್ ಆಯ್ತು. ಮತ್ತೆ ಅದೇ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ನೀ ಪ್ಲೀಸ್ 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 ಬಿಡಿ ಅಲ್ಲಿ ಎಲ್ಲಿ ಬಿಡಿ ವಿಡಿಯೋ ಮಾಡ ಪ್ಲೀಸ್ 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 ಸರ್ ಸರಿ ಸರ್ ಸರಿ ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು. ನೀವು ಸಮಾಧಾನ ಆಗಿ ಸರ್, ಸಮಾಧಾನ ಆಗಿ. ಬಂಧುಗಳೇ, ವಿಡಿಯೋ ಗಮನಿಸಿದ್ರೆ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಯಾವ ರೀತಿಯಾಗಿ ಬೊಬ್ಬೆ ಹೊಡಿತಿದ್ದಾರೆ ಅಂತ. ಸಾಧಾರಣವಾಗಿ ಪೊಲೀಸರು ಕಳ್ಳರನ್ನ ಈ ರೀತಿಯಾಗಿ ಹಿಡಿತಾ ಇದ್ರು, ಆದ್ರೆ ಪೊಲೀಸರನ್ನೇ ಈ ರೀತಿಯಾಗಿ ಹಿಡಿಯುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜು ಹಾಕಿದಂತ ವಿಡಿಯೋ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗೆ ಪೊಲೀಸರ ವಿರುದ್ಧ ಕೇಳಿ ಬರ್ತಿದ್ದ ಆರೋಪ ಏನು, ಕಳ್ತನ, ದರೋಡೆ, ಡ್ರಗ್ಸ್ ದಂಧೆಯವರಿಗೆ ರಕ್ಷಣೆ ಕೊಟ್ಟಂತ ಆರೋಪ. ಅದರ ನಡುವೆ ಈ ಪ್ರಕರಣ ಇದೀಗ ಹೊಸದಾಗಿ ಸೇರ್ಪಡೆ ಆಗಿದೆ. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ರೆ, ಪೊಲೀಸ್ ಇಲಾಖೆನ ಸುಧಾರಣೆ ಮಾಡದೇ ಇದ್ರೆ ಜನ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡು ಬಿಡ್ತಾರೆ. ಈ ಪ್ರಕರಣ ಏನು ಅಂದ್ರೆ, ಅಕ್ಬರ್ ಅನ್ನುವಂಥವರ ಮೇಲೆ ಯಾರೊಬ್ರು ದೂರನ್ನ ಕೊಟ್ಟಿರ್ತಾರೆ. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅವ್ರ ಮನೆಗೆ ಬಂಧಿಸೋಕೆ ಅಂತ ಬಂದಿರ್ತಾರೆ. ಅದರಲ್ಲೂ ಕೂಡ KP ಅಗ್ರಹಾರ ಇನ್ಸ್ಪೆಕ್ಟರ್ ಆಗಿರುವಂತಹ ಈ ಗೋವಿಂದ ರಾಜು. ಆಗ ಅಕ್ಬರ್ ಪ್ರಶ್ನೆಯನ್ನ ಮಾಡ್ತಾರೆ, ನೀವು ನೋಟಿಸ್ ಅನ್ನ ಕೊಟ್ಟಿಲ್ಲ, ಕಾನೂನನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿಲ್ಲ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಏನೋ ಮಾಡಿ ಈ ಅಕ್ಬರ್ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಈ ಗೋವಿಂದ ರಾಜು. ಅಲ್ಲಿ ಡೀಲ್ ಕುದುರಿಸ್ತಾರೆ, ನನಗೆ 5 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ. ಅಕ್ಬರ್ ಮೊದಲಿಗೆ 1 ಲಕ್ಷ ಕೊಡ್ತಾರೆ, ಅದಾದ ಬಳಿಕ ಕೊಡೋಕ್ಕಾಗಲ್ಲ, ಹೀಗಾಗಿ ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ. ಲೋಕಾಯುಕ್ತರು ನೀಟಾಗಿ ಒಂದು ಟ್ರಾಪ್ ಪ್ಲಾನ್ ಅನ್ನ ಮಾಡ್ತಾರೆ. ಅದೇ ಪ್ರಕಾರವಾಗಿ ಮೈಸೂರು ರಸ್ತೆಯ CR ಗ್ರೌಂಡ್ಗೆ ಯೂನಿಫಾರ್ಮ್ ನಲ್ಲೇ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟ ಲಜ್ಜೆಗೆಟ್ಟಂತ ಈ ಗೋವಿಂದ ರಾಜು ಯೂನಿಫಾರ್ಮ್ ನಲ್ಲೇ ಲಂಚ ಪಡೆಯೋದಕ್ಕೆ ಬಂದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಸಾಕ್ಷಿ ನಾಶ ಆಗಬಾರದು ಎನ್ನುವ ಕಾರಣಕ್ಕಾಗಿ ಗಟ್ಟಿಯಾಗಿ ಕೈಯೆಲ್ಲವನ್ನು ಹಿಡ್ಕೊಳ್ತಾರೆ. ಆಗ ಇನ್ಸ್ಪೆಕ್ಟರ್ ನಿರೀಕ್ಷೆ ಮಾಡಿರಲಿಲ್ಲ, ಅಯ್ಯೋ ಅಂತೇಳಿ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಎಂಥ ಪರಿಸ್ಥಿತಿ ಬಂತು ಪೊಲೀಸ್ ಇಲಾಖೆಗೆ.